ನಿರಶ, ನಾನು ಹೇಳಿದ ಸೀರೆನೇ ಹುಟ್ಟಿದ್ಯಾ? ಮದುವೆಲೂ ನೀನು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಗೊತ್ತಾ? ಥ್ಯಾಂಕ್ಸ್ ಅತ್ತೆ. ಅದರಲ್ಲಿ ಥ್ಯಾಂಕ್ಸ್ ಹೆಂಗೆ ಬಂತು? ನೀನು ನೋಡಿದ್ರೆ ತುಂಬ ಹೆಮ್ಮೆ ಆಗುತ್ತೆ ಕಣೆ. ಆಟೋ ಓಡಿಸ್ತಾ ಇದ್ದವನ ಹತ್ರ ಟ್ರಾವೆಲ್ಸ್ ಓಪನ್ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿ ಅವನಿಗೆ ದುಡ್ಡು ಕೊಡಿಸ್ದೆ. ಈಗ ಓಪನಿಂಗ್ವರೆಗೂ ಬಂದಿದೆ. ತುಂಬ ಸಂತೋಷ ಆಗ್ತಾ ಇದೆ. ಯಾವ್ಯಾವ ಕೆಲಸ ಯಾವ ಕಾಲದಲ್ಲಿ ಆಗಬೇಕು, ಯಾರ ಮೂಲಕ ಆಗಬೇಕು, ಅದು ಹಾಗೆ ಆಗೋದು. ಎಲ್ಲ ದೇವ್ರಿಚ್ಛೆ ಅತ್ತೆ. ಓಹೋ, ಏನು ಆಫೀಸ್ ಇನಾಗ್ರೇಷನ್ ರೆಡಿ ಆಗ್ತಿದ್ರೋ ಇಲ್ಲ ಮದುವೆ ಮನೆಗೆ ರೆಡಿ ಆಗ್ತಿದ್ದೀರಾ? ಇದು ಮದುವೆಗಿಂತ ಹೆಚ್ಚು. ಅದ್ರ ಬಗ್ಗೆನೇ ನಾವಿಬ್ರು ಮಾತಾಡ್ತಾ ಇದ್ವಿ. ಹೌದು, ಮದುವೆ ಹೆಣ್ಣು ಯಾರು ಅಂತ ಕೇಳಿದ್ರೆ ನಮ್ಮ ಅತ್ತೆ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ. ಅತ್ತೆ, ಈ ಸೀರಿಯಲ್ ನೀವು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಯಾಕೆ ಹೇಳಿ? ಸೂರ್ಯ ಮಾವ ಕೊಡ್ಸಿದಲ್ವಾ, ಅದಕ್ಕೆ. ಅಮ್ಮ, ನರಸಿಂಹ ಫೋನ್ ಮೇಲೆ ಫೋನ್ ಮಾಡ್ತೇನೆ, ಬಾಮ್ಮ, ಟೈಮ್ ಆಗ್ತಿದೆ. ಏನಾಯ್ತಮ್ಮ? ಅತ್ತೆ, ಏನಾಯ್ತತ್ತೆ? ನಿಮಿಷ, ಅಲ್ಲಿ ಕಾಟನ್ ಇದೆ, ತಗೊಂಬಾ. ಅಮ್ಮ, ಬಾಮ, ಹಾಸ್ಪಿಟ್ಲ್ಗೆ ಹೋಗೋಣ. ಅದೇ ಬೇಡ ಆದಿತ್ಯ, ದಾರಿಲಿ ಹೋಗ್ತಾ ಹ್ಯಾಂಡ್ ಪ್ಲಾಸ್ಟರ್ ಹಾಕೋಣ ಸಾಕು. ಅಮ್ಮ, ಬಾಮ, ನೀನು ಸುಮ್ಮನೆ ಬಾಮ ನೀನು. ಬೇಡ ಕಣೋ, ಪೂಜೆಗೆ ಲೇಟ್ ಆಗುತ್ತೆ. ಫಸ್ಟ್ ಪೂಜೆ ಹೋಗೋಣ, ನಡಿ. ಸರಿ, ಹೋಗ್ತಾ ಕ್ಲಿನಿಕಲ್ ಡ್ರೆಸ್ಸಿಂಗ್ ಮಾಡ್ಕೊಂಡು ಹೋಗೋಣ. ಆಯ್ತು, ಸರಿ, ನಡಿ ಬಾ. ಇದೇನಿದು ಇಷ್ಟು ಜೋರಾಗಿ ರೆಡಿ ಆಗಿಬಿಟ್ಟಿದ್ದಾರೆ ನೀವು? ಎಲ್ಲಿಗೋ? ಯಾಕೆ ನಾನು ಬರಬಾರ್ದಾ ಆದಿ ಆಫೀಸ್ ಇನಾಗ್ರೇಷನ್ಗೆ? ಏನ ಅಲ್ಲಿಗೆ ನೀವು ಬರಬೇಕಾ? ಅವಳ ಒಬ್ಳೇ ಇಲ್ಲಿದ್ದು ಏನು ಮಾಡ್ತಾಳೆ? ಬರಲಿ ಬಿಡಿ. ಅಲ್ಲಮ್ಮವ, ಇವತ್ತು KB ಅವರು ಮೀಟರ್ ರೀಡಿಂಗ್ಗೆ ಅಂತ ಬರ್ತಾರೆ. ಗೇಟ್ ಕ್ಲೋಸ್ ಆಗಿದ್ರೆ ಯಾರು ಇಲ್ಲ ಅಂತ ಹೊರಟ್ಬಿಡ್ತಾರೆ ವಾಪಸ್ಸು. ಹೌದಲ್ವಾ? ಇಲ್ಲಿ ಯಾರಾದರೂ ಇರಲೇಬೇಕು. ಹೌದು. ಒಂದು ಕೆಲಸ ಮಾಡು, ನೀನು ಇಲ್ಲೇ ಇದ್ದು ಎಲ್ಲ ನೋಡು. ಅದಕ್ಕೆ ಮಾವನ ಹೇಳಿದ್ದು. ಅಲ್ಲ, ಅಲ್ಲಿ ಅಂಗಡಿ ಓಪನಿಂಗ್ ಅಷ್ಟೇ, ತುಂಬ ದೊಡ್ಡ ಫಂಕ್ಷನ್ ಏನಿಲ್ಲ. ನೀವು ಇಲ್ಲೇ ಇದ್ಬಿಡಿ. ಆಮೇಲೆ ನೀವು ಅಲ್ಲಿಗೆ ಬಂದರೆ ಅತ್ತೆಗೂ ಸ್ವಲ್ಪ ಇರ್ಸುಮುರ್ಸಾಗುತ್ತೆ. ಹೌದು, ನೀವು ಹೇಳ್ತಿರೋದು ಸರಿಯಾಗಿ. ಅರ್ಪಿತಾ, ನೀನು ಇಲ್ಲೇ ಇರು. ಆಯಿತು, ನೀವು ಹೇಗೆ ಹೇಳ್ತಿರೋ ಹಾಗೆ. ಮಾವ, ಹೊರಡೋಣ. ಹಾಂ, ಸರಿ. ಹಾಂ, ಸ್ವಾತಿ, ಬೇಗ ಬಾರಮ್ಮ. ಹಾಂ. ಪೂಜೆ ಶುರು ಮಾಡೋಣ. ಓಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ. ದೀಪ ಹಚ್ಚಿ.
ಯಾರು ಉದ್ಘಾಟನೆ ಮಾಡೋದು? ಇವರೇ ಬನ್ನಿ. ಬನ್ನಿ. ಗೊತ್ತಾಯ್ತಾ ನಾ ಹೇಳಿದ್ದು? ಸರಿಯಾಗಿ ಮಾತಾಡಬೇಕು. ನೀವೇನು ಯೋಚನೆ ಮಾಡಬೇಡಿ, ಹೆಂಗೆ ಮಾತಾಡ್ತೀನಿ ನೋಡ್ತಾ ಇರಿ. ಅದೇ ನನಗೆ ಯೋಚನೆ ಆಗಿರೋದು. ಪೊಲೀಸ್ ಕೇಸ್ ಆದರೆ ದೊಡ್ಡ ಕೇಸ್ ಆಗೋಗ್ಬಿಡುತ್ತೆ, ಆಮೇಲೆ ನಿಮಗೆ ತೊಂದರೆ. ಹಾಗಾಗೋದಕ್ಕೆ ಚಾನ್ಸೇ ಇಲ್ಲ. ಎಲ್ಲಿ ಫೋನ್ ಕೊಡಿ, ನಂಬರ್ ಹೇಳಿ. ಪೊಲೀಸ್ ಕಂಟ್ರೋಲ್ ರೂಮ್ ನಂಬರ್ ಗೊತ್ತಿಲ್ವಾ ನಿನಗೆ? ಹಲೋ, ನಾನು ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾನು ಹೇಳೋ ವಿಷಯ ತುಂಬ ಇಂಪಾರ್ಟೆಂಟ್. XMLA ಸೂರ್ಯ ಅವರು ಆರ್ತಿ ಟ್ರಾವೆಲ್ಸ್ ಅಂತ ಒಂದು ಆಫೀಸ್ ಓಪನಿಂಗ್ ಮಾಡ್ತಿದ್ದಾರೆ. ಆ ಆಫೀಸ್ ಓಪನಿಂಗ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಸೂರ್ಯ ಅವರಂತೂ ಕ್ಲೋಸ್ ಆಗೇ ಆಗ್ತಾರೆ. ಯಾಕೆಂದರೆ ನಾವಲ್ಲಿ ಬಾಂಬ್ ಫಿಕ್ಸ್ ಮಾಡಿದ್ದೀವಿ. ಇದು ಫೇಕ್ ಕಾಲ್ ಅಂತ ನಿಮ್ಗೆ ಅನಿಸ್ಬೋದು. ಇದಕ್ಕೆ ಮುಂಚೆ ಒಂದ್ಸಲಿ ಆಟೋಲ್ಲಿ ಬಂದು ಅವ್ರನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ವಿ, ಆಗ ಮಿಸ್ ಆಗಿಬಿಟ್ಟಿದ್ರು. ಈ ಸಲ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ಯಾಕೆ ಅಂದರೆ ನೀವು ಹೋಗೋ ವರ್ಷದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿರುತ್ತೆ. ಮೊದಲೇ ವಿಷಯ ತಿಳಿಸಿದ್ದೀನಿ. ಫಸ್ಟು ಬ್ರೇಕಿಂಗ್ ನ್ಯೂಸ್ ಕೊಡೋದು, ಆಮೇಲೆ ನ್ಯೂಸ್ ಮಾಡೋದು, ಇದು ನನ್ನ ಸ್ಟೈಲ್. ಪರವಾಗಿಲ್ಲ ಕಣೋ, ತುಂಬ ಚೆನ್ನಾಗಿ ಮಾತಾಡ್ತೀಯ. ಇಷ್ಟು ಮಾತಾಡದೇ ಇದ್ರೆ ಹೇಗೆ? ತಗೊಳ್ಳಿ, ನಿಮ್ಮ ಕೆಲಸ ಮಾಡಿದ್ದೀನಿ, ದುಡ್ಡು ಕೊಡಿ. ತಗೋ. ಏನು ಮೇಡಮ್, ಇಷ್ಟು ದೊಡ್ಡ ಕೆಲಸ ಮಾಡಿದ್ದೀನಿ, ಅಲ್ಲಿ ಅಷ್ಟು ದೊಡ್ಡ ಹವಾ ಕ್ರಿಯೇಟ್ ಮಾಡಿದ್ದೀನಿ, ಬರೀ 2,000 ರೂಪಾಯಿ ಕೊಡ್ತಿದ್ದೀರಲ್ಲ? ಫೋನಲ್ಲಿ ಕೆಲಸ ಮುಗಿಸಿದಕ್ಕೆ ಇಷ್ಟೇ ಅಪ್ಪ ದುಡ್ಡು. ಯಾರನ್ನಾದ್ರೂ ಹೊಡೆದಾಕಿದ್ದೆ ಅಂತ ಇಟ್ಕೋ, ಅಥವಾ ಯಾರನ್ನಾದ್ರೂ ಮುಗಿಸ್ತಿದ್ದೆ ಅಂತ್ಕೋ, ಅದಕ್ಕೆ ಬೇರೆ ಅಮೌಂಟು. ಇನ್ನೂ ಕೆಲಸ ಇದೆ ಕಣೋ, ನಿನಗೆ ಕೆಲಸ ಕೊಡ್ತೀನಿ, ಹೋಗ್ಬಿಟ್ಟು ಬಾ. ಮುಂದಕ್ಕೆ ಕೆಲಸ ಕೊಡ್ತಿರೋ ಅನ್ನೋ ನಂಬಿಕೆ ಮೇಲೆ ದುಡ್ಡು ತೊಗೊಂಡು ಹೋಗ್ತಾ ಇದ್ದೀನಿ, ಮೋಸ ಮಾಡಬಾರ್ದು. ಇಲ್ಲಪ್ಪ, ನಿನಗೆ ಕೆಲಸ ಕೊಡ್ತೀನಿ ಕಣೋ, ಹೋಗ್ಬಿಟ್ಟು ಬಾರೋ ನೀನು. ಹೋಗೋ, ಬರ್ತೀನಿ. ಬಾ. ರಂಜಿತ್, ಕಿಡಿ ಅಚ್ಚಾಯ್ತು. ನೋಡ್ತಾ ಇದ್ದೆ ನಿನ್ನ ಫಂಕ್ಷನ್ನಲ್ಲಿ ಏನೇನು ನಡೆಯುತ್ತೆ ಅಂತ. ಗುಡ್ ಮಾರ್ನಿಂಗ್ ಸರ್. ಸೂರ್ಯ ರಾಜಶೇಖರ್ ಎಷ್ಟಾಗಿ ಹೋಗಿರೋ ಫಂಕ್ಷನ್ ಬಾಂಬಾ? ಎಸ್ ಸರ್, ಆನ್ ಮೈ ವೇ. ಓಂ ಧ್ರುವಂತೆ ರಾಜಾವರುಣೋ ಧ್ರುವಂ ದೇವೋ ಬೃಹಸ್ಪತಿಃ ಧ್ರುವಂ ಚ ಇಂದ್ರಶ್ಚಾನ್ಯೇ ರಾಜ್ಯಂ ಧಾರಯತಾಂ ಧ್ರುವಃ. ಏನಾಯ್ತು ರಂಜಿತ್? ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದೀರಾ? ಅದೇ ಫೋನ್ ರಿಂಗ್ ಆಗ್ತಿದೆ, ಯಾರು ತಗೋತಿಲ್ಲ. ಮಾವ, ಅತ್ತೆ ಮನೆ ಹತ್ರ ಹೋಗಿದ್ದೆ, ಮನೆ ಬೀಗ ಹಾಕಿದೆ.